ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾನ್ವಿ ರಾಜ್ ಲಾಗ್ಸ್. ಇವತ್ತಿನ ರೆಸಿಪಿ ಮೆಂತೆ ಪಪ್ಪನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲ ನೀವೇನಾದರೂ ಇದೆ ಫಸ್ಟ್ ಟೈಮ್ ಏನಾದರೂ ನಮ್ಮ ವಿಡಿಯೋ ನೋಡತ್ತಿದ್ರೆ ನಮ್ಮ ಚಾನಲಿಗೆ ಬಂದಿದ್ದರೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ಮೆಂತೆ ಪಪ್ಪು ಮಾಡೋಕ್ಕೆ ನಾನು ಒಂದು ಬೌಲಷ್ಟು ತೊಗರಿ ಬೇಳೆನ ಒಂದು 2-3 ಸತಿ ಚೆಂದಾಗಿ ತೊಳ್ಕೊಂಡು ಕುಕ್ಕರಿಗೆ ಹಾಕ್ಕೊಂಡೇನಿ. ಅದಕ್ಕೆ ಒಂದು ಟೊಮೆಟೊ, ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ ಹಾಕಿ 3 ವಿಸಿಲ್ ಮಾಡ್ಕೋತೀನಿ ರೀ. ಈಗ ಮೆಂತ್ಯ ಸೊಪ್ಪನ್ನ ಒಂದು 2-3 ಸಲ ನೀರಾಗ ತೊಳ್ಕೊಂಡೇನ್ರಿ. ಈಗ ಇದನ್ನು ಕಟ್ ಮಾಡೋಣ. ನೋಡಿರಿ, ಈಗ ಇದನ್ನು ಹಿಂಗೆ ಕಟ್ ಮಾಡಿ ಇಟ್ಕೊಂಡೇನಿ. ಬರೀ ಈಗ ಮೆಂತ್ಯ ಪಪ್ಪನ್ನ ಮಾಡೋಣ. ನೋಡಿರಿ, ಇಲ್ಲೇ ಬ್ಯಾಳೆ ಚೆಂದಾಗಿ ಕುದ್ದಾವು. ಈಗ ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿರಿ, ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡೇನಿ. ಈಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡೇನ್ರಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ. ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳತ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಗೈತಿ. ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳತ್ತೀನಿ. ಈಗ ಈರುಳ್ಳಿ ಹಾಕೊಳ್ಳೋದು. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆ ಒಳಗೆ. ಈಗ ನೋಡಿರಿ, ಬೆಳ್ಳುಳ್ಳಿನ ಹಿಂಗೆ ಚಿಕ್ಕದಾಗಿ ಸಿಪ್ಪಿ ಸುಲ್ದ ಕಟ್ ಮಾಡಿ ಇಟ್ಕೊಂಡೆ ಅವನ್ನ ಹಾಕತ್ತೀನಿ. ಮೆಣಸಿನ್ಕಾಯಿನ ನಡಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡೆ 2 ಅವನ್ನ ಹಾಕತ್ತೀನಿ. ನೀವು ಮೆಣಸಿನ್ಕಾಯಿ ತಿನ್ನೋರಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು. ಈಗ ಇದನ್ನು ಫ್ರೈ ಮಾಡೋಣ್ರಿ ಎಣ್ಣೆ ಒಳಗೆ. ನೋಡ್ರಿ, ಈಗ ಇದು ಫ್ರೈ ಆದ್ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕತ್ತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕತ್ತೀನಿ ರೀ. ಈಗ ಇದನ್ನು ನಾವು ಚೆಂದಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪದಾಗಿನ ಕಹಿ ಎಲ್ಲ ಹೋಗಬೇಕು. ಹಂಗೆ ಇದು ಮೆಂತ್ಯ ಎಲ್ಲ ಸಾಫ್ಟಾಗಿ ಬೇಯಬೇಕು. ಅಲ್ಲಿವರೆಗೂ ನಾವು ಇದನ್ನು ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಒಂದು ಸ್ವಲ್ಪ ಫ್ರೈ ಮಾಡಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಇಟ್ಟರೆ ಅದು ಸಾಫ್ಟ್ ಆಗ್ತೈತಿ. ಈಗ ಒಂದು ಪ್ಲೇಟ್ ಮುಚ್ಚಿಡತ್ತೀನಿ ರೀ. ನೋಡಿರಿ, ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಅದನ್ನು ನೀರು ಬಿಟ್ಕೋತೈತಿ. ನೋಡಿರಿ, ಎಷ್ಟೊಂದು ಸ್ವಲ್ಪ ಆಗೈತಿ. ಎಷ್ಟಿತ್ತು ಮೆಂತ್ಯ ಸೊಪ್ಪ, ಈಗ ನೋಡಿರಿ ಎಷ್ಟಾಗೈತಿ. ಇನ್ನೊಂದು ಸ್ವಲ್ಪ ಬೇಯಬೇಕಿದು. ಮತ್ತು ಹಂಗೆ ಪ್ಲೇಟ್ ಮುಚ್ಚಿ ಇಡೋನು. ಮೆಂತ್ಯ ಸೊಪ್ಪು ಬೇಯೋ ಮಟ ಅಂದ್ರೆ ಒಂದು ಎಲಾಚಿ ಹಣ್ಣು ತಿನ್ನೋಣ್ರಿ. ನಿನ್ನೆ ಸಂತೆ ಒಳಗೆ ತೊಗೊಂಬಂದಿದ್ನಿ. ಈಗಂತೂ ಸಿಗೋದು ಅಪರೂಪ ಆಗಿದಾವು. ಮೊದಲು ನಾವು ಎಲ್ಲ ಕೊಕೊಂಬರ್ತಿದ್ದು ಗಿಡಗಳಿಗೆ ಹೋಗಿ ಹೊಲದಾಗ. ಈಗ ಎಲ್ಲ ಸಂತ್ಯಾಗ ತರೋದಾಗೈತಿ. ನೋಡ್ರಿ ಎಷ್ಟು ಚಂದ ಹಣ್ಣಾಗೈತಿ. ನೋಡ್ರಿ, ಈಗ ಬೆಂದೈತಿ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. 1 ಸ್ಪೂನಷ್ಟು ಸಾಂಬಾರು ಪುಡಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆಂದಿಗೆ. ಈಗ ಇದಕ್ಕೆ ಕುದಿಸಿಟ್ಕೊಂಡಿದ್ದು ಬ್ಯಾಳೆ ಹಾಕತ್ತೇನೆ ರೀ. ಒಂದ್ಸತಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಿದ ಒಂದು ಕುದಿಬೇಕು. ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ್ರಿ ಪ್ಲೇಟ್ ಮುಚ್ಚಿ. ಈಗಿದ ಕುದಿಯಾತೈತಿ. ಸಾಲ್ಟ್ ನೋಡಿರಿ, ಆಗಲೇ ಒಂದು ಸ್ವಲ್ಪ ಹಾಕಿದ್ದು. ಇನ್ನೊಂದು ಸ್ವಲ್ಪ ಸಾಲ್ಟ್ ಏನಾದರೂ ಬೇಕಂದ್ರೆ ನೋಡಿ ಹಾಕೋರಿ. ನೋಡಿರಿ ಎಷ್ಟು ಮಸ್ತಾಗೈತಿ. ತಿನ್ನಕ್ಕೂ ಭಾರಿ ಟೇಸ್ಟ್ ಇರ್ತೈತಿ. ನೀವು ಇದನ್ನು ಚಪಾತಿ, ರೊಟ್ಟಿ, ಅನ್ನ ಜೊತೆನೂ ಸರ್ವ್ ಮಾಡ್ಬೋದು. ಎಲ್ಲದಕ್ಕೂ ಮ್ಯಾಚ್ ಆಗ್ತೈತಿ. ಸೂಪರ್ ಟೇಸ್ಟ್ ಇರ್ತೈತಿ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಿಮಗೇನಾದರೂ ಇಷ್ಟ ಆದಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.